ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 108ನೆಯ ಅಧ್ಯಾಯವಾದ ಲವಣಧೇನುದಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ರಾಜೋತ್ತಮನೇ, ಉಪ್ಪಿನಿಂದ ಮಾಡಿದ ಹಸುವಿನ ದಾನದ ವಿಧಾನವನ್ನು ಹೇಳುತ್ತೇನೆ ಕೇಳು. ದಾನಿಯು 16 ಬಳ್ಳ ಉಪ್ಪಿನಿಂದ ಹಸುವಿನ ಸಗಣಿಯಲ್ಲಿ ಸಾರಿಸಿದ ನೆಲದಲ್ಲಿ ಹಾಸಿದ ದರ್ಬೆ ಕೃಷ್ಣಾಜಿನಗಳ ಮೇಲೆ ಹಸುವನ್ನು ರಚಿಸಬೇಕು. ರಾಜೇಂದ್ರನೇ, 4 ಬಳ್ಳ ಉಪ್ಪಿನಿಂದ ಕರುವನ್ನು ಮಾಡಬೇಕು. ಹಸುವಿಗೆ ಕಬ್ಬಿನ ಕಾಲನ್ನು, ಚಿನ್ನದ ಮುಖವನ್ನು, ಕೊಂಬುಗಳನ್ನು, ಬೆಳ್ಳಿಯ ಗೊರಸುಗಳನ್ನು, ಬೆಲ್ಲದ ಬಾಯನ್ನು, ಹಣ್ಣು ಕಾಯಿಗಳಿಂದ ಹಲ್ಲುಗಳನ್ನು, ಸಕ್ಕರೆಯಿಂದ ನಾಲಗೆಯನ್ನು, ಗಂಧದಿಂದ ಮೂಗನ್ನು, ರತ್ನಗಳಿಂದ ಕಣ್ಣುಗಳನ್ನು, ಎಲೆಗಳಿಂದ ಕಿವಿಗಳನ್ನು, ಶ್ರೀಗಂಧದಿಂದ ಒಳಹೊಟ್ಟೆಯನ್ನು, ಬೆಣ್ಣೆಯಿಂದ ಮೊಲೆಗಳನ್ನು, ನೂಲಿನಿಂದ ಬಾಲವನ್ನು, ತಾಮ್ರದಿಂದ ಪೃಷ್ಠಭಾಗವನ್ನು, ದರ್ಬೆಯಿಂದ ಕೂದಲುಗಳನ್ನು, ಕಂಚಿನಿಂದ ಕೆಚ್ಚಲನ್ನು ಮಾಡಿ
ಘಂಟಾಭರಣಗಳಿಂದ ಅಲಂಕರಿಸಿ ಸುಗಂಧ ಪುಷ್ಪ ಧೂಪಾದಿಗಳಿಂದ ವಿಧಿಪೂರ್ವಕವಾಗಿ ಪೂಜಿಸಿ ಜತೆಯ ವಸ್ತ್ರವನ್ನು ಹೊದಿಸಿ ಬ್ರಾಹ್ಮಣನಿಗೆ ಒಪ್ಪಿಸಬೇಕು. ಗ್ರಹಣ, ಸಂಕ್ರಾಂತಿ, ವ್ಯತಿಪಾತ ಅಥವಾ ಅಯನದಲ್ಲಿ ಸಾಧುವಾದ ನಡತೆಯುಳ್ಳವನು ವೇದಾಂಗಗಳನ್ನು ಅರಿತವನೂ ಆದ ಬ್ರಾಹ್ಮಣನನ್ನು ಪೂರ್ವೋಕ್ತ ವಿಧಿಯಿಂದ ಪೂಜಿಸಿ ದಕ್ಷಿಣೆಯೊಡನೆ ಹಸುವಿನ ಬಾಲವನ್ನು ಅವನ ಕೈಗೆ ಕೊಟ್ಟು ಮಂತ್ರವನ್ನು ಹೇಳಿ ಬಳಿಕ ದಾನ ಮಾಡಬೇಕು. ಎಲೆ ಬ್ರಾಹ್ಮಣನೇ, ರುದ್ರರೂಪವಾದ ಈ ಹಸುವನ್ನು ತೆಗೆದುಕೋ, ನಿನಗೆ ನಮಸ್ಕಾರ. ಮತ್ತು ಸರ್ವಭೂತಗಳ ಸಾರವನ್ನು ಅರಿತಿರುವ ಸರ್ವದೇವ ನಮಸ್ಕೃತಳಾದ ದೇವಿ ರುದ್ರರೂಪೆ, ನನ್ನ ಇಷ್ಟಾರ್ಥವನ್ನು ಪೂರ್ತಿ ಮಾಡು, ನಿನಗೆ ನಮಸ್ಕಾರ. ಲವಣದೇನು ದಾನ ಮಾಡಿದವನು ಉಪ್ಪನ್ನು ಮಾತ್ರವೇ ತಿಂದು ಒಂದು ದಿನವೂ, ದಾನವನ್ನು ಪಡೆದ ಬ್ರಾಹ್ಮಣನು ಉಪ್ಪನ್ನು ಮಾತ್ರವೇ ತಿಂದು 3 ರಾತ್ರಿಯೂ ಇರಬೇಕು. 1000, 100 ಅಥವಾ ತನ್ನ ಶಕ್ತಿ ಇದ್ದಷ್ಟು ಸುವರ್ಣ ನಾಣ್ಯ ದಕ್ಷಿಣೆಯೊಡನೆ ಲವಣದೇನುವನ್ನು ದಾನ ಮಾಡಿದವನು ವೃಷಧ್ವಜನಾದ ದೇವನಿರುವ ಸ್ವರ್ಗವನ್ನೈದುವನು. ಇದನ್ನು ಭಕ್ತಿಯಿಂದ ಕೇಳುವವರು ಹೇಳುವವರು ಎಲ್ಲ ಪಾಪಗಳನ್ನು ಕಳೆದುಕೊಂಡು ರುದ್ರಲೋಕವನ್ನು ಸೇರುವರು. ಇತಿ ಶ್ರೀ ವರಾಹಪುರಾಣೆ ಶ್ವೇತವಿನೀತಾಶ್ವೋಪಾಖ್ಯಾನೆ ಲವಣದೇನು ದಾನ ಮಹಾತ್ಮ್ಯಂ ನಾಮ ಅಷ್ಟೋತ್ತರಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 109ನೆಯ ಅಧ್ಯಾಯವಾದ ಕಾರ್ಪಾಸಧೇನು ದಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.